ಭಾರತೀಯ ಕಾವ್ಯ ಮೀಮಾಂಸೆಯ ಹಿನ್ನೆಲೆಯಲ್ಲಿ ತಮ್ಮ ಕಾವ್ಯ ಚರ್ಚೆಯ ಪರಂಪರೆಯನ್ನು ಮುಂದುವರಿಸಿದ ನಮ್ಮ ಕನ್ನಡ ಕವಿಗಳು ಮೊಟ್ಟ ಮೊದಲಿಗೆ ದಂಡಿಯು ತನ್ನ ಕಾವ್ಯಾದರ್ಶದಲ್ಲಿ ಮಹಾಕಾವ್ಯಕ್ಕೆ 18 ವರ್ಣನೆಗಳು ಎಂದು ಹೇಳಿದ ಅಭಿಪ್ರಾಯಕ್ಕೆ ತೋರಿದ ಪ್ರತಿಕ್ರಿಯೆಗಳು ಗಮನಾರ್ಹವಾಗಿವೆ. ಅಷ್ಟಾದಶ ವರ್ಣನೆಗಳು ಕನ್ನಡ ಕಾವ್ಯದ ಒಂದು ಮುಖ್ಯ ಲಕ್ಷಣವೆಂದು ನಾವೆಲ್ಲ ತಿಳಿದುಕೊಂಡಿದ್ದೇವೆ. ಆದರೆ ಸ್ವಾರಸ್ಯದ ಸಂಗತಿ ಎಂದರೆ ನಮ್ಮ ಯಾವುದೇ ಮಾರ್ಗ ಕವಿಗಳು ತಮ್ಮ ಕಾವ್ಯದ ಪೀಠಿಕಾ ಪ್ರಕರಣಗಳ ಕಾವ್ಯ ಚರ್ಚೆಯ ಸಂದರ್ಭದಲ್ಲಿ ಈ ಅಷ್ಟಾದಶ ವರ್ಣನೆ ಎಂಬುದು ತಾವು ಅನುಸರಿಸಬೇಕಾದ ಒಂದು ಕಾವ್ಯ ಲಕ್ಷಣ ಎಂಬಂತೆ ಎಲ್ಲಿಯೂ ಹೇಳಿಕೊಂಡಿಲ್ಲ. ಕಾವ್ಯ ಲಕ್ಷಣದ ಬಗ್ಗೆ ತಮ್ಮ ಕಾವ್ಯದ ಬಗ್ಗೆ ಸಾಕಷ್ಟು ವಿವರವಾಗಿಯೇ ಹೇಳಿಕೊಳ್ಳುವ ನಮ್ಮ ಕನ್ನಡ ಕವಿಗಳು ಅಷ್ಟಾದಶ ವರ್ಣನೆ ಕಾವ್ಯದ ಒಂದು ಮುಖ್ಯವಾದ ಲಕ್ಷಣ ಎಂದು ಯಾಕೆ ಹೇಳಿಕೊಳ್ಳಲಿಲ್ಲ? ಹಾಗಾದರೆ ಅಷ್ಟಾದಶ ವರ್ಣನೆಗಳು ಹಿಂದಿನ ಕಾವ್ಯಗಳಲ್ಲಿ ಇಲ್ಲವೆಂದಾಗಲಿ, ಅವುಗಳನ್ನು ನಮ್ಮ ಕವಿಗಳು ಅನುಸರಿಸಲಿಲ್ಲವೆಂದಾಗಲಿ ಹೇಳಲು ಆಧಾರವಿಲ್ಲ. ಅವು ಹಾಗೆ ಇರುವುದರಿಂದಲೇ ಮಲ್ಲಿಕಾರ್ಜುನನು ತನ್ನ ಸೂಕ್ತಿ ಸುಧಾರಣವದಲ್ಲಿ ಅವುಗಳನ್ನೆಲ್ಲ ಪಟ್ಟಿ ಮಾಡಿ ಹಿಂದಿನ ಕೃತಿಗಳಿಂದ ಅಂತಹ ವರ್ಣನಾ ಭಾಗಗಳನ್ನು ಅನುಕ್ರಮವಾಗಿ ಜೋಡಿಸಿ ಅಷ್ಟಾದಶ ವರ್ಣನೆ ಕನ್ನಡ ಕಾವ್ಯದ ಮುಖ್ಯ ಲಕ್ಷಣವೆಂದು ಅನ್ನಿಸುವಂತೆ ತೋರಿಸಿ ಸೂಕ್ತಿ ಸುಧಾರಣವನ್ನು ಕನ್ನಡ ಕಾವ್ಯ ಸಂಪ್ರದಾಯದ ಕೈಪಿಡಿಯನ್ನಾಗಿ ಮಾಡಿದ್ದಾನೆ. ವಾಸ್ತವವಾಗಿ ಅಷ್ಟಾದಶ ವರ್ಣನೆಗಳ ಬಗ್ಗೆ ಮೊದಲು ಮಾತನಾಡಿದವನು ದಂಡಿ. ಅವನು ತನಗಿಂತ ಹಿಂದಿನ ಕಾವ್ಯದಲ್ಲಿದ್ದ ವರ್ಣನೀಯಾಂಶಗಳನ್ನು ನೋಡಿ ಕಾವ್ಯದಲ್ಲಿ ಇಂತಿಂತಹ ವರ್ಣನೆಗಳು ಇರಬೇಕೆಂದು, ಅವು 18 ಎಂದು ಹೇಳಿದಂತೆ ಕಾಣುತ್ತದೆ. ಹಾಗೆ ನೋಡಿದರೆ ವ್ಯಾಸ, ವಾಲ್ಮೀಕಿ, ಕಾಳಿದಾಸರ ಕೃತಿಗಳು ದಂಡಿಯು ಕಲ್ಪಿಸಿಕೊಂಡ ಅಷ್ಟಾದಶ ವರ್ಣನೆಯ ಚೌಕಟ್ಟಿಗೆ ಹೊರತಾಗಿವೆ. ದಂಡಿಯನ್ನು ಅನುಸರಿಸಿ ಕನ್ನಡದಲ್ಲಿ ಕಾವ್ಯ ಲಕ್ಷಣವನ್ನು ಮೊದಲು ನಿರೂಪಿಸಿದ ಕವಿರಾಜ ಮಾರ್ಗಕಾರನು ದಂಡಿಯು ಮಹಾಕಾವ್ಯ ನಿರ್ಮಿತಿಯಲ್ಲಿರಬೇಕೆಂದು ಹೇಳಿದ ಅಷ್ಟಾದಶ ವರ್ಣನೆಗಳ ವಿಷಯವನ್ನು ಹೇಳದೆ ಕೈಬಿಟ್ಟಿರುವುದು ಸ್ವಾರಸ್ಯದ ಸಂಗತಿಯಾಗಿದೆ. ಹೀಗಾಗಿ ಕವಿರಾಜ ಮಾರ್ಗಕಾರನು ಹೇಳದ, ಯಾವ ಮಾರ್ಗ ಕವಿಗಳು ಪ್ರಸ್ತಾಪಿಸದ ಈ ಅಷ್ಟಾದಶ ವರ್ಣನೆ ಕನ್ನಡ ಕಾವ್ಯದ ಒಂದು ಲಕ್ಷಣವಾಗಿ ಬಂದದ್ದು ಹೇಗೆ? ಮಾರ್ಗ ಕವಿಗಳು ಅಷ್ಟಾದಶ ವರ್ಣನೆ ತಮ್ಮ ಕಾವ್ಯದ ಒಂದು ಲಕ್ಷಣ ಎಂದು ಹೇಳಿಕೊಳ್ಳದಿದ್ದರೂ ಅದು ಹೇಗೋ ದಂಡಿಯ ಒಂದು ನಿರ್ದೇಶನ ಅಪ್ರಜ್ಞಾಪೂರ್ವಕವಾಗಿಯೇ ನಮ್ಮ ಕವಿಗಳ ಕಾವ್ಯ ನಿರ್ವಹಣೆಯನ್ನು ನಿಯಂತ್ರಿಸಿದಂತೆ ತೋರುತ್ತದೆ. ಇದರಿಂದಾಗಿ ಹೆಚ್ಚು ಕಡಿಮೆ ಸಮುದ್ರ ವರ್ಣನೆಯಿಂದ ಆರಂಭಗೊಂಡು ಗುರುತಿಸಬಹುದಾದ ಇತರ ಲಕ್ಷಣಗಳನ್ನು ಒಂದು ಸಂಪ್ರದಾಯವೆಂಬಂತೆ ನಮ್ಮ ಕವಿಗಳು ವರ್ಣಿಸಿಕೊಂಡು ಬಂದಿದ್ದಾರೆ. ಇವು ಕನ್ನಡ ಕಾವ್ಯದ ಲಕ್ಷಣಗಳೆಂದು ಕಾವ್ಯಾವಲೋಕನದ ನಾಗವರ್ಮನು ಕವಿ ವರ್ಣನಕ್ಕೆ 18 ಅಂಗಂ ಮಹಾಕವಿ ಕಾವ್ಯದೋಳ್ ಎಂದು, ಸೂಕ್ತಿ ಸುಧಾರಣವಾದ ಮಲ್ಲಿಕಾರ್ಜುನನು ಕೃತಿಗೆ 18 ಅಂಗಂ ಎಂದು ಉದಯಾದಿತ್ಯನು ಹೇಳಿ ಈ ಕಾವ್ಯ ಕಲ್ಪನೆಯನ್ನು ಖಚಿತಗೊಳಿಸಿದ್ದಾರೆ. ಮಾರ್ಗ ಕವಿಗಳು ಹೇಳದ, ಕನ್ನಡದ ಲಾಕ್ಷಣಿಕರು ಮಾತ್ರ ಪ್ರಸ್ತಾಪಿಸಿದ ಈ ಅಷ್ಟಾದಶ ವರ್ಣನೆಗಳನ್ನು ಕುರಿತು ದೇಶೀ ಸಂಪ್ರದಾಯದ ಕವಿಗಳು, ಮುಖ್ಯವಾಗಿ 12ನೆಯ ಶತಮಾನದ ನಂತರ ತೋರಿದ ಹೆಚ್ಚಿನ ವಿರೋಧದ ಪ್ರತಿಕ್ರಿಯೆಗಳು ಮಾರ್ಗ ಕಾವ್ಯಗಳು ಅಷ್ಟಾದಶ ವರ್ಣನೆಗೆ ಕಟ್ಟುಗೊಂಡವುಗಳು ಎಂಬುದನ್ನು ಇನ್ನೂ ಸ್ಪಷ್ಟಪಡಿಸುತ್ತವೆ. ಈ ಬಗ್ಗೆ ಮೊಟ್ಟ ಮೊದಲು ನಿರಾಕರಣೆಯ ದನಿ ಎತ್ತಿದವನು ರಾಘವಾಂಕ. ಸಿದ್ಧರಾಮನ ಕತೆಗೆ ಕಾವ್ಯಮಂ ವಿರಚಿಸುವಡೆ ಅಷ್ಟಾದಶ ಸ್ಥಳವ ಪೊಗಳಲ್ ಏಕೆ
ಅಗ್ಗದ ಸಮರ್ಥ ಕವಿಗೆ ಎಂದು ಹೇಳುವುದರ ಮೂಲಕ ಶ್ರೇಷ್ಠನೂ ಸಮರ್ಥನೂ ಆದ ಕವಿಗೆ ಈ ಅಷ್ಟಾದಶ ವರ್ಣನೆಯ ಚೌಕಟ್ಟು ಅನಗತ್ಯ ಎಂದು ಅಭಿಪ್ರಾಯಪಡುತ್ತಾನೆ. ಭರತೇಶ ವೈಭವವನ್ನು ಬರೆದ ರತ್ನಾಕರನು ಪ್ರಚುರದಿ 18 ರಚನೆಯ ಕಾವ್ಯಕ್ಕೆ ರಚಿಸುವರಾನಂತು ಪೇಳೆ ಉಚಿತಕ್ಕೆ ತಕ್ಕಷ್ಟು ಪೇಳ್ವೆ ಎಂದು ತನ್ನ ನಿಲುವನ್ನು ಸ್ಪಷ್ಟಪಡಿಸುತ್ತಾನೆ. ಸೊಬಗಿನ ಸೋನೆಯನ್ನು ಬರೆದ ದೇವರಾಜನು ಕಾವ್ಯಕ್ಕೆ 18 ವರ್ಣನೆ ಒಂದು ಸಿಂಗಾರ ಅನ್ನುತ್ತಾರೆ. ಆದರೆ ನಾನು ಎಷ್ಟು ಸಾಧ್ಯವೋ ಅಷ್ಟನ್ನು ಮಾತ್ರ ಹೇಳುತ್ತೇನೆ ಎನ್ನುತ್ತಾನೆ. ಚಿಕ್ಕದೇವರಾಜರ ಒಡೆಯರ ಕಾಲದ ಸಂಚಿ ಹೊನ್ನಮ್ಮನು 18 ಬನ್ನಣೆಯೆಂದು ಬವಣೆಗೊಂಡು ಪದಗೆಟ್ಟು ಬಯಲ ಬಣ್ಣಿಸದೆ ಹೊದಿಬದಿಯ ಧರ್ಮವನ್ನು ಹೇಳುತ್ತೇನೆ ಎನ್ನುತ್ತಾಳೆ. ಒಟ್ಟಿನಲ್ಲಿ ಮಾರ್ಗ ಕವಿಗಳು ಅನಧಿಕೃತವಾಗಿ ಒಪ್ಪಿಕೊಂಡ ಅಷ್ಟಾದಶ ವರ್ಣನೆಯ ಸಂಪ್ರದಾಯವನ್ನು ದೇಶಿ ಸಂಪ್ರದಾಯದ ಕವಿಗಳು ತಮ್ಮ ಪ್ರತಿಕ್ರಿಯೆಗೆ ಒಳಗುಪಡಿಸಿರುವುದು ವಿಶೇಷದ ಸಂಗತಿಯಾಗಿದೆ. ಆದರೆ ಈ ಒಂದು ಸಂಪ್ರದಾಯಕ್ಕೆ ದೇಶಿ ಕವಿಗಳು ಹೊರತಾಗಿದ್ದಾರೆಂದು ಹೇಳಲು ಬಾರದು. ಸಿದ್ದರಾಮ ಚಾರಿತ್ರದ ಸಂದರ್ಭದಲ್ಲಿ ಅಷ್ಟಾದಶ ಸ್ಥಳವ ಪೊಗಳಲ್ ಏಕೆ ಅಗ್ಗದ ಸಮರ್ಥ ಕವಿಗೆ ಎಂದು ಉದ್ಘೋಷಿಸಿದ ರಾಘವಾಂಕನೆ ಕೂಡಲೇ ಅದನ್ನು ಮರೆತು ಸಿದ್ದರಾಮನ ಕಥೆಯನ್ನು ಅಷ್ಟಾದಶ ವರ್ಣನೆಯ ಒಂದು ಅನಿವಾರ್ಯ ಲಕ್ಷಣ ಎಂಬಂತಿರುವ ಸಮುದ್ರ ವರ್ಣನೆಯಿಂದಲೇ ಪ್ರಾರಂಭ ಮಾಡುತ್ತಾನೆ. ವಿರೂಪಾಕ್ಷ ಪಂಡಿತನಂತೂ ತನ್ನ ಚನ್ನಬಸವ ಪುರಾಣವನ್ನು ಷಟ್ಪದಿಯಲ್ಲಿ ಬರೆದರೂ ನುತಿ ಒಡೆದ 18 ವರ್ಣನೆಗಳಿಂದ ಸಮಾಶ್ರಿತ ನವರಸ ಆದ್ಯಂಗಳಿಂ ವಿಬುಧ ತತಿ ಬಣ್ಣಿಪಂತು ಉಸಿರ್ದೆನ್ ಈ ಕಾವ್ಯಮಂ ಎಂದು ಅಷ್ಟಾದಶ ವರ್ಣನೆಯ ಕ್ರಮವನ್ನು ಒಪ್ಪಿಕೊಳ್ಳುತ್ತಾನೆ. ಒಟ್ಟಿನಲ್ಲಿ ರಾಘವಾಂಕ ಪಂಡಿತ, ವಿರೂಪಾಕ್ಷ ಪಂಡಿತರಂತಹ ಪ್ರೌಢ ಕವಿಗಳ ದೃಷ್ಟಿಯಲ್ಲಿ ಅಷ್ಟಾದಶ ವರ್ಣನೆ ಕಾವ್ಯದ ಒಂದು ಮುಖ್ಯ ಲಕ್ಷಣವೆಂಬಂತೆ ಅಂಗೀಕೃತವಾಗಿದೆ. ಆದರೆ ಮುದ್ದಣನ ರಾಮಾಶ್ವಮೇಧ ಕೃತಿಯ ಪ್ರಾರಂಭದ ಮಳೆಗಾಲದ ಮಹಾ ಅದ್ಭುತ ವರ್ಣನೆಯ ಸೆಳೆವಿನಲ್ಲಿ ಮೊಟ್ಟ ಮೊದಲಿಗೆ ಈ ಸಂಪ್ರದಾಯ ಕೊಚ್ಚಿಕೊಂಡು ಹೋಯಿತೆಂಬುದು ಗಮನಿಸಬೇಕಾದ ಸಂಗತಿಯಾಗಿದೆ.